ಗಿಡ ನೆಡುವ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿ ಬಂದದಕ್ಕೆ ನಮಗೆ ತುಂಬ ಸಂತೋಷ. ಅದೇ ರೀತಿಯ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ಶ್ರೀಯುತ ಆಂಡ್ರಿಲಿಯಾ ಸರ್ ಅವರಿಗೆ ನಮ್ಮ ಶಾಲೆಯ SDMC ಅಧ್ಯಕ್ಷರು, ಸದಸ್ಯರು ಹಾಗೂ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಊರ ನಾಗರಿಕರ ಪರವಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೇನೆ. ಹಾಗೆಯೇ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ರೋಟರಿ ಕ್ಲಬ್ಬಿನ ಸೆಕ್ರೆಟರಿಯವರಾದ ಶ್ರೀಯುತ ಶ್ರೀಕಾಂತ್ ನಾಯ್ಕ್ ಹಾಗೂ ಸದಸ್ಯರಾದ ಸ್ಟೀಫನ್ ರೋಡ್ರಿಗಸ್ ಸರ್ ಅವರು ಹಾಗೂ ಇನ್ನೊಬ್ಬ ಸದಸ್ಯರಾದ ರಾಜೇಶ್ ನಾಯ್ಕ್ ಹಾಗೂ ಅವರ ಜೊತೆ ಉಪಸ್ಥಿತರಿದ್ದಂತಹ ಅವರ ಒಂದು ಕ್ಲಬ್ಬಿನ ಎಲ್ಲ ಸಿಬ್ಬಂದಿಗಳಿಗೂ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಮತ್ತು ನಮ್ಮ SDMC ಅಧ್ಯಕ್ಷರು, ಸದಸ್ಯರು, ಶಿಕ್ಷಕರು ಹಾಗೂ ನಾವು ಇಂದು ನಮ್ಮ ರೋಟರಿ ಕ್ಲಬ್ ಹೊನ್ನಾವರ ವತಿಯಿಂದ ವನ ಮಹೋತ್ಸವವನ್ನು ನಾವು ಆಚರಣೆ ಮಾಡಲಿಕ್ಕೆ ನಿಮ್ಮ ಜೊತೆ ಬಂದಿದ್ದೇವೆ. ನಿಮ್ಮ ಶಾಲೆಯಲ್ಲಿ ನಾವು ಪ್ರತಿ ವರ್ಷ ಕೆಲವೊಂದು ಶಾಲೆಗಳಲ್ಲಿ ಕೆಲವೊಂದು ಜಾಗಗಳಲ್ಲಿ ನಾವು ಮಾಡ್ತೀವಿ. ಇದ್ರ ಪ್ರತ್ಯೇಕ ಏನಂದ್ರೆ ಮಕ್ಕಳ ಜೊತೆಗೆ ಯಾಕೆ ಮಾಡ್ಬೇಕಂದ್ರೆ ಮಕ್ಕಳಿಗೆ ಅದ್ರ ಬಗ್ಗೆ ಜ್ಞಾನ ಬರ್ಬೇಕಂತ. ಜ್ಞಾನ ಅಂದ್ರೆ ಪರಿಸರ ಹಾಳಾಗುದಿಲ್ಲ. ಯಾಕಂದ್ರೆ ನಾವು ಗಿಡಗಳನ್ನು ಮನುಷ್ಯ ತನ್ನ ಉಪಯೋಗ ಕಡಿತಾ ಹೋದ್ರೆ ಯಾವುದೇ ನೀರಾಗ್ಲಿ ಏನಾದ್ರು ಅದನ್ನು ಮರಗಳನ್ನು ಕಡಿತಾ ಹೋದಂಗೆ ನೀರುಗಳನ್ನು ವೇಸ್ಟ್ ಮಾಡ್ತಾ ಹೋದಂಗೆ ಪರಿಸರದ ಮುಂದಿನ ದಿನಗಳಲ್ಲಿ ಸರಪಳಿಯಲ್ಲಿ ತೊಂದರೆ ಆಗ್ತದೆ. ಅದನ್ನ ಆಗ್ಬಾರ್ದು, ಅದ್ರ ತಿಳುವಳಿಕೆ ಮಕ್ಕಳಿಗೆ ಬರ್ಬೇಕಂತ ನಾವು ರೋಟರಿ ಕ್ಲಬ್ ವತಿಯಿಂದ ಪ್ರತಿ ವರ್ಷ ಪ್ರತಿ ಶಾಲೆಯಲ್ಲಿ ಹೋಗ್ಕೊಂಡು ನಾವು ಸಾಧ್ಯವಾದಷ್ಟು ಶಾಲೆಯಲ್ಲಿ ಹೋಗ್ಕೊಂಡು ನಾವು ಆಚರಿಸ್ತಾ ಇದ್ದೇವೆ. ನಾವು ಇವತ್ತು ನಮ್ಮ ಅಧ್ಯಕ್ಷರು, ನಮ್ಮ ಸಂಘದವರು ಮತ್ತು ನಿಮ್ಮ ಶಿಕ್ಷಕರೆಲ್ಲ ಸೇರ್ಕೊಂಡು ನಾವು ಗಿಡವನ್ನೇನೋ ನೆಟ್ಕೊಂಡು ಹೋಗ್ತೇವೆ. ಅದ್ರ ಪೋಷಣೆ ಆದ ಮಕ್ಕಳನ್ನ ನೋಡ್ಕೊಳ್ಬೇಕು. ದಿನ ಬೆಳಗ್ಗೆ ಬಂದ ಕೂಡಲೇ ಆ ಗಿಡ ಸರಿ ಉಂಟು ಇಲ್ಲ, ನೀರಿದೆಯೋ ಇಲ್ಲೋ, ಅದೇನಾದ್ರೂ ಕಡಿಮೆ ಇದಂದು ಒಂದು ಗಿಡನು ಹಾಳಾದಂತ ಪರಿಸ್ಥಿತಿಯಲ್ಲಿ ಹಾಳಾಗ್ಲಿಕ್ಕೆ ಕೊಡಬಾರ್ದು. ಆ ರೀತಿಯಲ್ಲಿ ನೀವು ಬೆಳೆಸ್ಕೊಂಡು ಹೋಗ್ಬೇಕಂತ ನಾವು ಹೇಳ್ತಾ, ನನ್ನ ಮುಂದಿನ ವಿಚಾರಗಳೇನಿದ್ರು ನಮ್ಮ ರೋಟರಿ ಅಧ್ಯಕ್ಷರು ನಿಮ್ಗೆ ತಿಳಿಸ್ತಾರೆ. ನಮ್ಗೆ ಈ ಒಂದು ಗಿಡ ನೆಡುವಂತ ಅವಕಾಶ ಮಾಡಿಕೊಂಡಂತಹ ಎಲ್ಲ ನಿಮ್ಮ SDMC ಅಧ್ಯಕ್ಷರು ಹಾಗೂ ಶಾಲೆಯ ಮುಖ್ಯಾಧ್ಯಾಪಕರು ಹಾಗೂ ಶಿಕ್ಷಕರು ನಾವು ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಈ ಶಾಲೆಯ ಮುಖ್ಯೋಪಾಧ್ಯಾಪಕರೇ ಹಾಗೂ ಸಹಶಿಕ್ಷಕರೇ ಹಾಗೂ SDMC ಕಮಿಟಿಯ ಅಧ್ಯಕ್ಷರೇ ಹಾಗೂ ಎಲ್ಲ ಮುದ್ದು ಪುಟಾಣಿಮಕ್ಕಳೇ ಹಾಗೂ ಊರನ್ನು, ಇವತ್ತು ನಾವು ವನಮೋತ್ಸವದ ಅಂಗವಾಗಿ ನಿಮ್ಮ ಶಾಲೆಗೆ ನಾವು ಬಂದಿದ್ದೀವಿ. ವನಮೋತ್ಸವ ಅಂದರೆ ಕೇವಲ ಗಿಡ ನೆಟ್ಟು ನಾವು ನಮ್ಮ ಕೆಲಸ ಆಯಿತಂತ ಹೋಗೋದಲ್ಲ. ಈ ವನಮೋತ್ಸವದ ವೇಳೆಯಲ್ಲಿ ನೆಟ್ಟಂತ ಗಿಡವನ್ನು ಪೋಷಣೆ ಮಾಡುವುದು ನಮ್ಮ ಕರ್ತವ್ಯ. ಅದನ್ನು ನೀವು ಮಾಡಬೇಕು. ಯಾಕಂದರೆ ಈ ಗಿಡ ಮರಗಳಿಂದ ಏನು ಉಪಯೋಗ ಆಗ್ತದೆ ಅಂತ ನಿಮಗೆ ಶಾಲೆಯಲ್ಲಿ ಕಲಿಸ್ತಾ ಇದ್ದಾರೆ. ಗಿಡ ಮರಗಳಿಂದಲೇ ನಮಗೆ ಮಳೆಯಿಂದ ಬೆಳೆ, ಆ ಬೆಳೆಯಿಂದ ನಾವು ನಮ್ಮ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತೇವೆ. ಗಿಡ ಮರಗಳು ಇಲ್ಲದೇ ಇದ್ದರೆ ಬೆಳೆ ಇಲ್ಲ, ಮಳೆ ಇಲ್ಲ, ನಾವು ನಮ್ಮ ಜೀವನ ಸಾಗಿಸಲು ಅಸಾಧ್ಯ. ಆದ್ದರಿಂದ ಮಕ್ಕಳು, ಯಾಕಂದ್ರೆ ದೊಡ್ಡವರಲ್ಲ, ಈ ಮಕ್ಕಳು ಹೆಚ್ಚಿನ ಇದಕ್ಕೆ ಮಹತ್ವವನ್ನು ಕೊಡಬೇಕು. ಮುಂದಿನ ಜೀವನದಲ್ಲಿ ನಮಗೆ ನಮ್ಮ ಜೀವನವನ್ನು ಸಾಗಿಸಲು ಏನು ಉಪಯೋಗ ಬೇಕು ಅದನ್ನು ಮುಂದೆ ಇಡಲು ಗಿಡ ಮರಗಳನ್ನು ಸಂರಕ್ಷಣೆ ಮಾಡಬೇಕು. ಈಗ ನಾವು ಮನೆ ಕಟ್ಟಲು, ಏನಾದರೂ ರೋಡ್ ಮಾಡಲು ಗಿಡ ಕಡಿತೇವೆ, ಹೌದು, ಅದನ್ನು ನಮ್ಮ ಉಪಯೋಗಕ್ಕೆ. ಆದರೆ ಅಷ್ಟೇ ಮರಗಳನ್ನು ನಾವು ಇದ್ದಂಥ ಜಾಗದಲ್ಲಿ ನೆಟ್ಟು ಅದರ ಪೋಷಣೆ ಮಾಡಿದರೆ ಅದರಿಂದ ನಮಗೆ ತುಂಬ ಅನುಕೂಲಕರವಾಗ್ತದೆ. ಅದನ್ನು ಕಾಪಾಡುವುದು ಈಗ ನಿಮ್ಮ ಕರ್ತವ್ಯ. ಈಗ ನೀವು ಸಣ್ಣವರು, ಮುಂದೆ ದೊಡ್ಡವರಾಗಿ ಯುವಕರು ಏನನ್ನು ಸಾಧಿಸ್ತಾರಂತ
ಮೊನ್ನೆ ತಾನೇ ನೀವು ನಿಮ್ಮ ಮನೆಯಲ್ಲಿ ಟಿವಿಯಲ್ಲಿ ನೋಡಿರ್ಬೋದು, ಯುವಕರು ಒಟ್ಟಾಗಿದ್ದಾರೆ. ಈ ದೇಶವನ್ನೇ ಯಾವ ದಿಕ್ಕಿನಲ್ಲಿ ತಿರುಗಿಸಲು ಸಾಧ್ಯವಾಗುತ್ತೋ ಅದನ್ನು ಸಾಧ್ಯ ಮಾಡುವುದು ಯುವಕರು. ಆ ರೀತಿ ಸಾಧ್ಯ ಮಾಡಲು ನಿಮ್ಮಿಂದ ಆಗುತ್ತದೆ. ಅದನ್ನು ನೀವು ಒಳ್ಳೆ ಕಾರ್ಯದಲ್ಲಿ ನಡೆದುಕೊಂಡು ನಮ್ಮ ದೇಶವನ್ನು ಕಾಪಾಡುವುದು ನಿಮ್ಮೆಲ್ಲರ ಕರ್ತವ್ಯ. ಅದಕ್ಕೋಸ್ಕರ ಈ ವನಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ನೆಟ್ಟಂಟ ಗಿಡವನ್ನು ಕಾಪಾಡಿಕೊಳ್ಳಬೇಕು. ಅದೇ ರೀತಿ ನೀವು ಎಲ್ಲರೂ ಒಂದೊಂದು ಗಿಡ ಒಂದೊಂದು ವರ್ಷದಲ್ಲಿ ನೆಟ್ಟು ಅದನ್ನು ಪೋಷಣೆ ಮಾಡಿದರೆ ದೊಡ್ಡವರಾದಾಗ ನೀವು ನಿಮ್ಮ ವರ್ಷ ಆದಾಗ ಶಾಲೆಯಲ್ಲಿ ಬಂದು ನೋಡ್ಬೋದು, ನಾನು ನೆಟ್ಟಂತ ಗಿಡ, ನಾನು ಬೆಳೆಸಿದಂಥ ಗಿಡ. ಆವಾಗ ನಿಮಗೆ ನಿಮ್ಮ ಮನಸ್ಸಿಗೂ ನೆಮ್ಮದಿ ಸಿಗುತ್ತದೆ, ಹಾಗೂ ನಿಮಗೂ ತುಂಬ ಸಂತೋಷವಾಗುತ್ತೆ. ಯಾಕಂದ್ರೆ ನೀವು ಬೆಳೆಸಿದಂಥ ಗಿಡ ದೊಡ್ಡಾಗಿ ಬೇರೆಯವರಿಗೆ ಅನುಕೂಲವಾಗುತ್ತೆ ಅಂತ ಹೇಳಿದಾಗ ನಿಮಗೆ ಸಂತೋಷವಾಗುತ್ತೆ. ಅದೇ ರೀತಿ ನೀವು ಬೆಳೆದು ಬೇರೆಯವರಿಗೂ ಅನುಕೂಲವಾಗಿ ಬೆಳೆಯಲೆಂದು ಶಿಕ್ಷಣದಲ್ಲೂ ನೀವು ಚೆನ್ನಾಗಿ ಶಿಕ್ಷಣವನ್ನು ಕಲಿತು ಒಳ್ಳೆಯ ನಾಗರಿಕರಾಗಿ ಬೆಳೆದು ಈ ದೇಶವನ್ನು ಮುನ್ನಡೆಸಲು ನೀವು ಕಾರಣಕರ್ತರಾಗುತ್ತಾರಂತ ಭಾವಿಸುತ್ತಾ ದೇವರಲ್ಲಿ ನಿಮ್ಮ ಭವಿಷ್ಯ ಉಜ್ವಲವೆಂದು ಬಿಡುತ್ತಾ ನನ್ನ ಮಾತನ್ನು ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ನಮ್ಮ ರೋಟರಿ ಕ್ಲಬ್ ಅಧ್ಯಕ್ಷರಾದ ಅನಿಲ್ ನಿಮಾ ಸರ್ ಅವರು, ಹಾಗೂ ನಮ್ಮ ಸೆಕ್ರೆಟರಿ ಆದ ಶ್ರೀಕಾಂತ್ ನಾಯ್ಕ್ ಸರ್, ಹಾಗೂ ನಮ್ಮದು ಸೀನಿಯರ್ ರೋಟರಿಯನ್ ಆದ ಸ್ಟೆಫನ್ ರೋಟರಿ ಸರ್, ಹಾಗೂ SDMC ಅಧ್ಯಕ್ಷರೇ, ಹಾಗೂ ಮುಖ್ಯಾಧ್ಯಾಪಕರು, ಹಾಗೂ ಎಲ್ಲ ಟೀಚರ್ಸ್, ಎಲ್ಲ ಮುದ್ದು ಮಕ್ಕಳಿಗೆ ವಂದಿಸುತ್ತಾ, ನನಗೆ ರೋಟರಿ ಕ್ಲಬ್ಬಿಂದ ಒಂದು ವನ ಮಹೋತ್ಸವ ಪ್ರೋಗ್ರಾಮಿಗೆ ಇವೆಂಟ್ ಚೇರ್ಮನ್ ಆಗಿ ಸೆಲೆಕ್ಟ್ ಮಾಡಿದ್ರು. ಆವಾಗ ನನಗೆ ಯಾವ ಕಡೆ ಹೋಗಬೇಕು, ಒಂದೇ ಕಡೆ ಒಂದು 3-4 ಸ್ಕೂಲ್ ಒಟ್ಟಿಗೆ ಸಿಕ್ಕಿದ್ರೆ ಒಳ್ಳೇದಿತ್ತು ಅಂತ ನಾನು ಈ ಏರಿಯಾನ ಚಾಯ್ಸ್ ಮಾಡಿದೆ. ಯಾಕಂದರೆ ಈಗ ನಾನು ಸರ್ವಿಸಿಗೆ ಬರ್ತಾ ಇರ್ತೇನೆ, ಇಲ್ಲಿ ಎಲ್ಲ ಕಡೆ ನಗರೆ, ಬೇರೋಳಿ, ಕನ್ಮಡಗಿ, ಹಳಗೇರಿ ಎಲ್ಲ ಕಡೆ ಸರ್ವಿಸ್ ಕೊಡ್ತಾ ಇದ್ದೇನೆ. ನನಗೆ ಈ ಕಡೆ ಒಂದು 3-4 ಸ್ಕೂಲ್ ಒಟ್ಟಿಗೆ ಸಿಗ್ತದಂತ ಒಳ್ಳೇದಾಯ್ತು. ನಮ್ಗೆ ಬರ್ಲಿಕ್ಕೆ ಈಸಿ ಆಯ್ತು, ನಮ್ಗೆ ಯಾರು ಟೈಮ್ ಇಲ್ಲ. ಅದಕ್ಕೆ ನೀವೆಲ್ಲ ಸ್ಪಂದಿಸಿದಿರಿ. ಈ ಒಂದು ಸುರ್ಕಟ್ಟೆ ಸ್ಕೂಲ್, ಮತ್ತೆ ಹಳಗೇರಿ ಸ್ಕೂಲ್, ಮತ್ತು ಕನ್ಮಡಗಿ ಸ್ಕೂಲ್, 3 ಕಡೆ ಶಿಕ್ಷಕರು ಹಾಗೂ ಮಕ್ಕಳು ತುಂಬಾ ನಮ್ಮ ಒಂದು ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ನೀವು ಸ್ಪಂದಿಸಿದಿರಿ. ಅದಕ್ಕೆಲ್ಲ ನಾವು ನಮ್ಮ ರೋಟರಿ ಕ್ಲಬ್ ಅವರು ಎಲ್ಲರೂ ಚಿರಋಣಿಯಾಗಿರ್ತೇವೆ. ಮತ್ತೆ ಈ ಗಿಡವನ್ನು ನಾವು ಈಗ ನೆಡ್ತಾ ಇದ್ದೇವೆ, ಅದನ್ನು ಕಾಪಾಡಬೇಕು. ಈಗ ನಾವು ಒಂದು 2-3 ಗಿಡ ನೆಟ್ಕೊಂಡು ಬಾಕಿ ಗಿಡವನ್ನು ನಿಮ್ಮ ಹತ್ರ ಹ್ಯಾಂಡ್ ಓವರ್ ಮಾಡಿ ಹೋಗ್ತೇವೆ. ಆಮೇಲೆ ನೀವು ಅವ್ರ ಪೇರೆಂಟ್ಸಿಗೆ ಕರೆಸಿ ಹೊಂಡ ತೋಡಿಸಿ ಮಕ್ಕಳ ಹತ್ರ ನೆಡ್ಸಿ. ಆ ಮಕ್ಕಳ ಹತ್ರ ನೆಡ್ಸಿದ ಮೇಲೆ ಒಂದು ಟ್ಯಾಗ್ ಹಾಕಿ, ಅದಕ್ಕೆ ಮಕ್ಕಳ ಹೆಸರು ಹಾಕಿ. ನಾಳೆಗೆ ಏನಾದ್ರೂ ಅವ್ರು ಗಿಡ ದೊಡ್ಡದಾದ್ಮೇಲೆ ಅವರಿಗೆ ಒಂದು ಖುಷಿ ಆಗ್ತದೆ, ಹೌದಾ? ಈಗ ವನ ಬೆಳೆಸಿ ಉಸಿರು ಉಳಿಸಿ ಅಂತ ಒಂದು ಹೇಳ್ತಾರೆ. ಉಸಿರು ಉಳಿಬೇಕಂದ್ರೆ ವನ ಬೆಳೆಯಲೇಬೇಕು, ಆಕ್ಸಿಜನ್ ಬೇಕು. ಆಕ್ಸಿಜನ್ ಇಲ್ಲ ಅಂದ್ರೆ ತುಂಬಾ ಕಷ್ಟ. ಈಗ ಮಳೆ ಇಲ್ಲ ಅಂದ್ರೆ ರೈತರಿಗೂ ಕಷ್ಟ. ಈಗ ನಾವು ಈ ಪ್ರೋಗ್ರಾಮ್ ಅನ್ನ ಈ ಪ್ರೋಗ್ರಾಮಿಗೆ ನೀವೆಲ್ಲ ಸ್ಪಂದಿಸಿದಿರಿ. ಮತ್ತೆ ಎಲ್ಲ ಸ್ಕೂಲ್ ಅವರಿಗೂ, ಎಲ್ಲ SDMC ಅವರಿಗೂ, ಎಲ್ಲ ಶಿಕ್ಷಕರಿಗೂ, ಎಲ್ಲ ಮಕ್ಕಳಿಗೂ ನಾನು ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಇಂದಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಶಿಕ್ಷಕರಾದ ಶ್ರೀಮತಿ ಚೇತನ ಹೆಗ್ಡೆ ಅವರು ಧನ್ಯವಾದವನ್ನು ಸಲ್ಲಿಸಬೇಕಂತ ವಿನಂತಿಸ್ತೀನಿ. ಕಾಡಿದ್ದರೆ ನಾಡಿಗೆ ಮಾನ್ಯ, ಕಾಡಿಲ್ಲದಿರೆ ನಾಡೇ ಶೂನ್ಯ ಎಂಬ ಮಾತು. ಇದು ಕಾಡಿನ ಮಹತ್ವವನ್ನು ತಿಳಿಸ್ತದೆ. ನಮ್ಮ ಹೊನ್ನಾವರದ ರೋಟರಿ ಕ್ಲಬ್ರವರು ಪರಿಸರ ಸಂರಕ್ಷಣೆಯಲ್ಲಿ, ಪರಿಸರವನ್ನು ಬೆಳೆಸುವಲ್ಲಿ ತಮ್ಮ ಅಮೂಲ್ಯ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ. ಇವತ್ತು ಈ ಸೌಭಾಗ್ಯ ನಮ್ಮ ಶಾಲೆಗೆ ಸಿಕ್ಕಿದೆ. ಪರಿಸರವನ್ನು ಬೆಳೆಸುವ ಉದ್ದೇಶದಿಂದ ನಮ್ಮ ಶಾಲೆಯವರು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷರಾಗಿರುವ ಹೆನ್ರಿ ನಿಮಾ ಇವರು, ಶ್ರೀಯುತರು ಸೆಕ್ರೆಟರಿ ಶ್ರೀಯುತ ಶ್ರೀಕಾಂತ್ ನಾಯ್ಕ್ ಅವರು, ಸದಸ್ಯರು ಸ್ಟೆಫನ್ ರಡ್ಗೀಸ್ ರವರು, ಇವರೆಲ್ಲ ಇವತ್ತು ಉಪಸ್ಥಿತರಿದ್ದಾರೆ. ಬರೀ ಅವರು ಗಿಡವನ್ನು ಕೊಟ್ಟು ಸಾಂಕೇತಿಕವಾಗಿ ನೆಟ್ಟು ಹೋಗ್ತಾರೆ. ಅದನ್ನು ಬೆಳೆಸುವ, ರಕ್ಷಿಸುವ ಜವಾಬ್ದಾರಿ ನಮ್ಮದು, ನಿಮ್ಮದು, ಮಕ್ಕಳಿಗೆ. ಪ್ರತಿಯೊಂದು ಒಂದೊಂದು ಗಿಡವನ್ನು ಬೆಳೆಸುವ ಜವಾಬ್ದಾರಿ ಅವ್ರು ಮತ್ತೊಂದು ಸಲ ಬಂದ ನೀವು ತೋರಿಸ್ಬೇಕಾದ್ರೆ ಇದು ನನ್ನ ಗಿಡ ಹೀಗಾಗಿದೆ, ಅದು ನೀವು ಸಹ ಮಾಡಬೇಕಿದೆ. ರಕ್ಷಣೆ ನಿಮ್ಮದು, ಬೆಳೆಸುದು, ಪೋಷಿಸಬೇಕು. ಓಕೆ, ಸೊ ನಾವು ಇದನ್ನು ರಕ್ಷಿಸ್ತೇವೆ, ಬೆಳೆಸ್ತೇವೆ. ಗಿಡವನ್ನ ಇಲ್ಲಿ ಒದಗಿಸಿದ್ದಾರೆ. ಇವತ್ತಿನ ಈ ಸಂದರ್ಭ ಸುಸಂದರ್ಭ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಕ್ಕಾಗಿ
ಇವರೆಲ್ಲರಿಗೂ ಸಹಿತ ನಮ್ಮ SDMC ಶಿಕ್ಷಕರ ಪರವಾಗಿ, ನಮ್ಮ ಶಾಲಾ ಶಿಕ್ಷಕರೆಲ್ಲರ ಪರವಾಗಿ ಹಾಗೂ ಮಕ್ಕಳೆಲ್ಲರ ಪರವಾಗಿ ಈ ಶಾಲೆಯ ಶಿಕ್ಷಕರೇ, ಅಂಗನವಾಡಿ ಶಿಕ್ಷಕರೇ ಹಾಗೂ ಮುದ್ದು ಮಕ್ಕಳೇ, ನಮ್ಮ ರೋಟರಿ ಕ್ಲಬ್ಬಿನ ಕಾರ್ಯದರ್ಶಿಯಾದ ನಮ್ಮ ಶ್ರೀಕಾಂತ್ ನಾಯ್ಕರೇ, ಅದೇ ರೀತಿ ಇವತ್ತಿನ ಈವೆಂಟ್ ಚೇರ್ಮನ್, ಈ ಕಾರ್ಯಕ್ರಮಕ್ಕೆ ಈವೆಂಟ್ ಚೇರ್ಮನ್ ಆಗಿ ಬಂದಂಥ ರಾಜೇಶ್ ನಾಯ್ಕರೇ ಹಾಗೂ ನಮ್ಮ ರೋಟರಿಯ ಹಿರಿಯ ಸದಸ್ಯರಾದ ನಮ್ಮ ಸ್ಟೆಫನ್ ಸರ್, ಇವತ್ತು ನಾವು ವನೋತ್ಸವವನ್ನು ಮಾಡಲು ಇಲ್ಲಿ ನಿಮ್ಮ ಶಾಲೆಗೆ ಬಂದಿದ್ದೇವೆ. ವನೋತ್ಸವ ಅಂದರೆ ಕೇವಲ ಒಂದು ಗಿಡ ನೆಟ್ಟಿ ಹೋಗುವುದಲ್ಲ ಅಥವಾ ಮರ ಎಲ್ಲಾದರೂ ನೆಡುವುದಿಲ್ಲ, ಅದನ್ನು ಬೆಳೆಸಿ ಕಾಪಾಡುವುದು ನಮ್ಮ ಧರ್ಮ. ಮಕ್ಕಳೇ, ನಿಮ್ಮ ಮನೆಯಲ್ಲಿ ತುಂಬ ಸ್ಥಳ ಇರ್ತದೆ, ವರ್ಷಕ್ಕೂ ನೀವು ಒಂದೊಂದು ಗಿಡ ನೆಟ್ಟಿ ನಮ್ಮ ವನಮಹೋತ್ಸವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರೆ ಅದರಿಂದ ಪರಿಸರಕ್ಕೆ ತುಂಬ ಅನುಕೂಲಕರವಾಗುತ್ತದೆ. ಯಾಕಂದರೆ ಗಿಡ ಮರಗಳಿಂದಲೇ ನಮಗೆ ಮಳೆಯಾಗುತ್ತದೆ. ಈ ವರ್ಷ ನೋಡಿದ್ರಲ್ಲ, ಮಳೆನೇ ಇಲ್ಲ. ಯಾಕೆ? ಗಿಡ ಮರಗಳು ನಮಗೆ ಈಗ ಕಡೆಯಲ್ಲಿ ಕಡಿಮೆ ಆಗ್ತಾ ಹೋಗ್ತದೆ. ನಾವು ಕಡಿದು ಈ ಗಿಡ ಮರಗಳನ್ನು ನಾಶ ಮಾಡ್ತಿದ್ದೇವೆ. ಒಂದು ಕಡಿದ್ರೆ ಮತ್ತೊಂದು ಗಿಡ ನಾವು ನೆಟ್ಟು ಮತ್ತೊಂದು ಮರ ಮಾಡಬೇಕು. ವರ್ಷಕ್ಕೂ ನೀವು ಒಂದೊಂದು ಗಿಡಗಳನ್ನು ನೆಡುತ್ತಾ ಹೋದರೆ ನಿಮ್ಮ ಕೊನೆಯ ಗಳಿಗೆಯಲ್ಲಿ ಎಲ್ಲ ಮರಗಳು ಬೆಳೆದರೆ ನಿಮಗೆ ಎಷ್ಟು ಸಂತೋಷವಾಗುತ್ತದೆ ಅಂತ ನೀವೇ ನೋಡಿ. ಈಗ ನಾವು ಕೊಟ್ಟಂತ ಸ್ವಲ್ಪ ಗಿಡಗಳ ಇಲ್ಲಿ ಕೊಟ್ಟು ಹೋಗ್ತೇವೆ, ನೀವು ಅದನ್ನು ನೆಟ್ಟಿ ನೀವು ದೊಡ್ಡವರಾದಾಗ ಆ ಗಿಡ ಮರವಾಗಿ ಬೆಳೆದಾಗ ತಾನು ನೆಟ್ಟಿದ್ದಂತ ನಿಮಗೆ ತುಂಬ ಸಂತೋಷವಾಗುತ್ತೆ. ಅದರಿಂದ ನಮ್ಮ ಪರಿಸರವನ್ನು ಬೆಳೆಸಿದಂತಾಗುತ್ತೆ. ಅದಕ್ಕಾಗಿ ಎಲ್ಲರೂ ಈ ಪರಿಸರವನ್ನು ಬೆಳೆಸಲು ವರ್ಷಕ್ಕೂ ವನೋತ್ಸವವನ್ನು ಮಾಡಿ ಗಿಡ ಮರಗಳನ್ನು ನೆಟ್ಟಿ ಅದನ್ನು ಕಾಪಾಡಿರಿ. ಇಲ್ಲಿಗೆ ನಮಗೆ ಬಂದು ಈ ವನೋತ್ಸವವನ್ನು ಮಾಡಲು ಅವಕಾಶ ಕೊಟ್ಟಂತ ನಿಮ್ಮ ಶಾಲೆಗೂ ಹಾಗೂ ಶಿಕ್ಷಕರಿಗೂ ಹಾಗೂ ಅಂಗನವಾಡಿ ಶಿಕ್ಷಕರಿಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತು ಮುಗಿಸುತ್ತೇನೆ. ಮಾನವ ಪರಿಸರವನ್ನು ಅಗತ್ಯಕ್ಕೆ ಬೇಕಾದಷ್ಟು ಬಳಸಿಕೊಳ್ಬೇಕು. ಮಾನವನ ದುರಾಸೆಯಿಂದ ಈ ರೀತಿ ಪ್ರಕೃತಿಯಲ್ಲಿ ಪರಿಸರ ನಾಶ ಆಗ್ತಾ ಇದೆ ಅನ್ನುವಂಥ ಸಂದೇಶವನ್ನು ನೀಡಿದಂಥ ಸರ್, ನಿಮಗೆ ಧನ್ಯವಾದಗಳು. ಈ ಕ್ಲಬ್ನವರು ಅನೇಕ ಕಡೆ ಅನೇಕ ರೀತಿಯ ಒಂದು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದದ್ದು ನೀವೆಲ್ಲ ಕೇಳಿರ್ಬೋದು. ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲೂ ಕೂಡ ಒಂದು ಗಿಡ ನೆಟ್ಟು ಪರಿಸರ ಅಂದ್ರೆ ವನಮಹೋತ್ಸವ ಕಾರ್ಯಕ್ರಮ, ಪರಿಸರವನ್ನು ಚೆನ್ನಾಗಿಟ್ಕೊಳ್ಬೇಕು ಅನ್ನುವ ಒಂದು ಮಹತ್ವವಾದ ಒಂದು ಕಾರ್ಯವನ್ನು ಇವತ್ತು ಮಾಡಿದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರೋಟರಿ ಕ್ಲಬ್ನ ಅಧ್ಯಕ್ಷರಾದಂತ ಹೆಸರು ಹೆನ್ರಿ ಲೀಮಾ, ಇವರು ಅಧ್ಯಕ್ಷರು. ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಹಾಗೆ ಕಾರ್ಯದರ್ಶಿ ಶ್ರೀಕಾಂತ್ ಎಸ್ ನಾಯ್ಕ್ ಇವರು ಕೂಡ ಹಾಜರಿದ್ದಾರೆ. ಮತ್ತು ಎಲ್ಲ ನಮ್ಮ ರೋಟರಿ ಕ್ಲಬ್ನ ಮೆಂಬರ್ ಕೂಡ ಹಾಜರಿದ್ದಾರೆ. ಅವರೆಲ್ಲ ಸೇರಿ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ಶಾಲೆ ಪರವಾಗಿ, ನಮ್ಮ SDMC ಪರವಾಗಿ, ಊರಿನವರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಶಾಲೆಯ ಮಕ್ಕಳನ್ನು ಉದ್ದೇಶಿಸಿ ಯಾರಾದ್ರೂ ಒಬ್ರು ಒಂದು ಎರಡು ಮಾತನಾಡಬೇಕು ಅಂತ ನಾನು ವಿನಂತಿ. ಇವತ್ತು ನಾವು ರೋಟರಿ ಕ್ಲಬ್ ಹೊನ್ನಾವರದವರು ವನಮಹೋತ್ಸವ ಆಚರಣೆ ಸಲುವಾಗಿ ನಿಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನನ್ಮಡಿಗೆ ಇಲ್ಲಿ ಬಂದಿದ್ದೇವೆ. ನಮಗೆ ಇಲ್ಲಿ ಸಹಕಾರ ನೀಡಿದ ಶಾಲಾ ಮುಖ್ಯೋಪಾಧ್ಯಾಪಕರಿಗೂ ಹಾಗೂ ಶಿಕ್ಷಕರಿಗೂ ನಮ್ಮ ಅಭಿನಂದನೆಗಳು. ಅದೇ ರೀತಿ ಮಕ್ಕಳೇ, ವನಮಹೋತ್ಸವ ಅಂದರೆ ಗಿಡ ನೆಟ್ಟಿ ಪರಿಸರವನ್ನು ಕಾಪಾಡುವುದು, ಗಿಡ ಕಡಿಯುವುದಿಲ್ಲ. ವರ್ಷಕ್ಕೂ ನಿಮ್ಮಿಂದ ಒಂದೊಂದು ಗಿಡ ನೆಟ್ಟಿ ಈ ಪರಿಸರವನ್ನು ನಮ್ಮ ಕಾಪಾಡೋಣ. ಯಾಕಂದರೆ ನಾಡು ಬೆಳೆಸಿದರೆ ಮಾತ್ರ ನಮಗೆ ಮಳೆ ಬೆಳೆ, ಆ ಮಳೆ ಬೆಳೆಯಿಂದ ನಮ್ಮ ಜೀವನ ಸುಗಮವಾಗಿ ಸಾಗುತ್ತದೆ. ಅದೇ ರೀತಿ ನಮಗೆ ಎಲ್ಲ ರೀತಿಯಿಂದ ಅನುಕೂಲವಾಗುತ್ತದೆ. ಈ ಪರಿಸರವನ್ನು ರಕ್ಷಿಸಲು ನಾವು ಎಲ್ಲರೂ ವನಮಹೋತ್ಸವ ಕಾರ್ಯಕ್ರಮವನ್ನು ವರ್ಷಕ್ಕೂ ಇಟ್ಟು ಎಲ್ಲರೂ ಸಹಾಯ ಆಗೋಣ. ಮನೆಗೆ ಹೋಗಿ ನೀವು ಸಹ ಮನೆಯಲ್ಲೇ ಜಾಗ ಇದ್ದರೆ ಇಂಥ ಗಿಡಗಳನ್ನು ನೆಟ್ಟು ಈ ವನಮಹೋತ್ಸವ ಕಾರ್ಯಕ್ರಮಕ್ಕೆ ಸಹಾಯ ಆಗಿರಿ.
ವರ್ಷದ ವನಮಹೋತ್ಸವವನ್ನು ಆಚರಿಸಿದಂತ ಹೇಳ್ತಾ ನಮಗೆ ಅವಕಾಶವನ್ನು ನೀಡಿದ ನಿಮಗೆಲ್ಲರಿಗೂ ಅಭಿನಂದಿಸುತ್ತಾ ನನ್ನ ಮಾತನ್ನು